ಹಾಗಾದರೆ ಲಾಭದಾಯಕ ನಿಗಮ ಮಂಡಳಿಗಳು ಅಂತ ಹೇಳಿ ಯಾವುದೆಲ್ಲ ಇದೆ ಅನ್ನೋದನ್ನು ಅಂದಾಜು ಮಾಡ್ತಾ ಹೋಗೋಣ. KKRDB ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಕರ್ನಾಟಕ ಹಾಲು ಮಹಾಮಂಡಳಿ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್, ಕರ್ನಾಟಕ ರಾಜ್ಯ ಖನಿಜ ನಿಗಮ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಅರಣ್ಯ ಕೈಗಾರಿಕೆ ನಿಗಮ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್, ಜೊತೆಗೆ KSRTC, ಹಾಗೆ KPCSC, ಹಾಗೆ KMCAL, ಹಟ್ಟಿ ಚಿನ್ನದ ಗಣಿ. ಸದ್ಯಕ್ಕೆ ಸಚಿವ ಸ್ಥಾನ ಅಂತೂ ಸಿಗಲಿಲ್ಲ ನಮ್ಗೆ. ಅಟ್ಲೀಸ್ಟ್ ಕಾಂಪನ್ಸೇಷನ್ ಅನ್ನೋ ರೀತಿಯಲ್ಲಿ ನಿಗಮ ಮಂಡಳಿ, ಅದರಲ್ಲೂ ಕೂಡ ಹೀಗೆ ಲಾಭದಾಯಕ ಅನ್ನಿಸುವಂತಹ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನೋ ಡಿಮ್ಯಾಂಡನ್ನು ಕಾಂಗ್ರೆಸ್ನ ಕೆಲ ಶಾಸಕರು ಇಟ್ಕೊಂಡಿದ್ದಾರೆ. ಇದೇ ಉದ್ದೇಶಕ್ಕೆ ದೆಹಲಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನೊಂದು 3-4 ದಿನಗಳು ಕಳೆದರೆ 3 ತಿಂಗಳಾಗುತ್ತೆ. ಈ 3 ತಿಂಗಳ ಅವಧಿಯಲ್ಲಿ ಇದೆಲ್ಲವೂ ಸೆಟಲ್ ಡೌನ್ ಆಗಿ ಆಡಳಿತ ಯಂತ್ರಕ್ಕೆ ಚುರುಕು ಕೊಟ್ಟು ಸರ್ಕಾರ ಮಿಂಚಿನ ವೇಗದಲ್ಲಿ, ಯಾಕಂದರೆ ಹೇಳಿ ಕೇಳಿ ಇನ್ನೊಂದು ವರ್ಷ ಕಳೆದರೆ ಚುನಾವಣಾ ವರ್ಷ, ಆ 1 ವರ್ಷದ ಒಳಗಾಗಿ ಚುನಾವಣಾ ವರ್ಷಕ್ಕೆ ರಾಜ್ಯ ತಿರುಗುವ ಮುನ್ನ ಈ ರಿಪೋರ್ಟ್ ಕಾರ್ಡನ್ನು ರೆಡಿ ಮಾಡ್ಕೊಳ್ಬೇಕಾಗಿತ್ತು DK ಶಿವಕುಮಾರ್ ಅವರ ಸರ್ಕಾರ, ಅವ್ರ ಜೊತೆಯಲ್ಲಿರುವ ಸಂಪುಟ ಸಹೋದ್ಯೋಗಿಗಳು, ಜೊತೆಗೆ ಕಾಂಗ್ರೆಸ್ನ ಶಾಸಕರು. ಆದರೆ ಸೆಟಲ್ ಡೌನ್ ಆಗೋ ಹಂತದಲ್ಲಿ ಇಷ್ಟೆಲ್ಲ ಅಡಚಣೆಗಳು ಬರ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇರೋದು. ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗ್ತಾರೆ, ಸಚಿವ ಸಂಪುಟಕ್ಕೆ ಮೈನರ್ ಸರ್ಜರಿ ಅಂತ ಹೇಳಿ ಇರುವ ಶಾಸಕರು ಕೂಡ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿ ದೆಹಲಿ ಕಡೆಗೆ ಮುಖ ಮಾಡ್ತಿರೋದು. ಅಲ್ಲಿಗೆ ದೆಹಲಿಗೆ ಹೋಗಿ ಬರೋದೇ ಹೋದರೆ ರಾಜ್ಯದಲ್ಲಿ ಆಗಬೇಕಾಗಿರೋ ಕೆಲಸ ಕಾರ್ಯಗಳ ಕಡೆಗೆ ಗಮನ ಯಾವಾಗ ಅನ್ನೋ ಕುತೂಹಲ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ನಿಗಮ ಮಂಡಳಿ ಅನ್ನೋದು ಒಂದು ರೀತಿ ಸಚಿವರನ್ನಾಗಿ ಮಾಡ್ಲಿಕ್ಕಾಗಲಿಲ್ಲ, ಹಿಂಗಾಗಿ ಕಾಂಪನ್ಸೇಷನ್ ಅನ್ನೋ ಹಂತದಲ್ಲೇ ಆಗಿ ಹೋಗ್ಬಿಟ್ಟಿದೆ. ಅದಕ್ಕೂ ಕೂಡ ಡಿಮ್ಯಾಂಡ್, ಈ ಡಿಮ್ಯಾಂಡ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ದೆಹಲಿ ಟ್ರಿಪ್. ಎಸ್, ಈಗ ರೈಟ್ ನಾವು ನೀವು ಮಾತಾಡ್ತಾ ಇದೀವಲ್ಲ ಸ್ಮಿತಾ, ಈ ಕ್ಷಣಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಜೊತೆ ಈ ಟೀಮ್ ಮಾತಾಡ್ತಾ ಕೂತಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮನೆಯಲ್ಲಿ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ 10 ಶಾಸಕರ ತಂಡ ಸುರ್ಜೇವಾಲಾ ಅವರ ಬಳಿ ಅಧಿಕೃತವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ನಮಗೆ ಪ್ರಮುಖವಾದಂತಹ ಲಾಭದಾಯಕವಾದಂತಹ ನಿಗಮ ಮಂಡಳಿಗಳನ್ನ ಕೊಡಬೇಕು ಅನ್ನುವಂಥ ಬೇಡಿಕೆಯ ಮನವಿಯನ್ನು ಕೊಡ್ತಾ ಇದ್ದಾರೆ. ಹಾಗೂ ಈ ಮೂಲಕ ಅವರು ಸಚಿವ ಸ್ಥಾನ ಅಂತೂ ನಮಗೆ ಸಿಗಲಿಲ್ಲ, ಪ್ರಮುಖ ನಿಗಮ ಮಂಡಳಿ ಸ್ಥಾನಮಾನವನ್ನಾದರೂ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನು ಈಗ ತೆಗೆದುಕೊಂಡು ಹೋಗಿದ್ದಾರೆ. ನೋಡಿ, ಇಲ್ಲಿಯವರೆಗೂ ಕೂಡ ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗಿ ಲಾಬಿ ಮಾಡೋದು ಭಾಳ ಕಾಮನ್ ಅನ್ನೋ ಆಗಿತ್ತು. ಆದರೆ ನಿಗಮ ಮಂಡಳಿ ಸ್ಥಾನಮಾನಕ್ಕಾಗಿಯೂ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮನೆಗೆ ಹೋಗಿ ಅಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ, ಈ ಸರ್ಕಾರದಲ್ಲಿ ಒಂದೊಂದು ಸ್ಥಾನವೂ ಕೂಡ ಎಷ್ಟರ ಮಟ್ಟಿಗೆ ಒಂದೊಂದು ದೊಡ್ಡ ಅವಕಾಶದ ರೂಪದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ಯಾಕಂದರೆ ನೋಡಿ, ಇಲ್ಲಿಯವರೆಗೂ ಇದೇ ಯಾರೆಲ್ಲ ಈಗ ಅಶೋಕ್ ಪಟ್ಟಣ್ ಅವ್ರು ಹೇಳ್ತಾ ಇದ್ರು 50 ವರ್ಷದ ಅನುಭವ ನಂದು, ಈಗ ಕ್ಯಾಬಿನೆಟ್ಟಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರಿಗಿಂತನೂ ಸೀನಿಯರ್ ಮೊದಲು ನಾನು ಮಂತ್ರಿ ಆಗಬೇಕಿತ್ತು ಅಂತ. ಅವರಿಗೆ ಒಂದು ನಿಗಮ ಮಂಡಳಿ ಸಿಕ್ಕರೆ ಸಾಕು ಅಂಥೇಳಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದಾರೆ. ಮತ್ತು ಇಲ್ಲಿ ಮತ್ತೊಂದು ಬೆಳವಣಿಗೆ ಭಾಳ ಮುಖ್ಯವಾಗಿರುವಂಥದ್ದು ಏನಂದರೆ ಸ್ಮಿತಾ, ಯಾವ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಹೋಗಿ ಲಾಬಿ ಮಾಡ್ತಿದ್ದಾರೆ ಅಂದರೆ, ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರಲ್ಲ 2023ರಲ್ಲಿ, ಆಗ 20ಕ್ಕೂ ಹೆಚ್ಚು ಶಾಸಕರು ಯಾರ್ಯಾರಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿತ್ತೋ ಅವರಿಗೆಲ್ಲ ಪ್ರಮುಖವಾದಂತಹ ಅತ್ಯಂತ ಲಾಭದಾಯಕವಾದ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿತ್ತು. ಆಗ ಆದ ಒಪ್ಪಂದ ಏನು ಅಂದರೆ 2.5 ವರ್ಷದ ನಂತರ ಅವ್ರು ಬಿಟ್ಕೊಡ್ಬೇಕು ಅನ್ನುವಂಥದ್ದಾಗಿತ್ತು. ಸೊ ಈಗ ಅವರು ಅದು ಒಂದು ಇವ್ರ ಬೇಡಿಕೆ, ಅವರಿಂದ ಅದನ್ನು ವಾಪಸ್ ಪಡೆದು ನಮಗೆ ಕೊಡಿ ಅಂಥೇಳಿ. ಈಗ BDA ಹ್ಯಾರಿಸ್ ಅವರಿದ್ದಾರೆ. ಈ ರೀತಿ ಅತ್ಯಂತ ಪ್ರಮುಖವಾದ ನಿಗಮ ಮಂಡಳಿಗಳು ಯಾವ್ಯಾವುದಿದೆ ಅದೆಲ್ಲವೂ ಕೂಡ ವಾಪಸ್ ತೆಗೆದುಕೊಂಡು ನಮಗೆ ಅವಕಾಶನ ಕೊಡಿ. ನಮಗೆ ಸಚಿವ ಸ್ಥಾನವೂ ಸಿಗಲಿಲ್ಲ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವೂ ಸಿಗಲಿಲ್ಲ. ಇಂಥವ್ರು ಎಷ್ಟು ಜನ ಇದ್ದಾರೆ ಅಂದರೆ 23 ಜನರ ಟೀಮ್, ಅದರಲ್ಲಿ 10 ಜನ ಈಗ ದೆಹಲಿಗೆ ಹೋಗಿದ್ದಾರೆ ಸ್ಮಿತಾ. ಈ ಮೂಲಕ ಅವ್ರು ಏನಂದರೆ, ಕಡೆ ಪಕ್ಷ ಇನ್ನು 2 ವರ್ಷ ಬಾಕಿ ಇದೆ, ಈಗಲಾದರೂ ನಮಗೆ ಒಂದು ನಿಗಮ ಮಂಡಳಿ ಆದರೂ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಮುಂದಿಡ್ತಿದ್ದಾರೆ. ಮತ್ತು ನಾವು ಕೊಟ್ವಿ ಲಾಭದಾಯಕವಾದಂತಹ ನಿಗಮ ಮಂಡಳಿಗಳು ಅಂತ. ಅದಿರದೇ ಕೆಲವು ಬೆಳವಣಿಗೆಯಷ್ಟು ನೀವು ಲಾಭದಾಯಕ ಅಂತಲೇ ನೋಡ್ಲಿಕ್ಕೆ ಹೋದರೆ, ನಾನು ಹೇಳಿದ್ನಲ್ಲ, ಈಗ BDA ಆಗಿರ್ಬೋದು, MSIL ಆಗಿರ್ಬೋದು, ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಆಗಿರ್ಬೋದು, ಇದೆಲ್ಲ ಒಂದು 3-4 ಸಾವಿರ ಕೋಟಿ. ಈಗ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಅಪ್ಪಾಜಿ ರಾವ್ ನಾಡಗೌಡರು ಅವ್ರ ಅಧ್ಯಕ್ಷರಿರೋದು. ನಾವು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಇಲ್ಲ ಈ ವರ್ಷದ್ದು 1900 ಕೋಟಿ ವ್ಯವಹಾರ ಅಂತ ಅವ್ರು ಹೇಳ್ತಾಯಿದ್ರು. ಅಂದರೆ 1900 ಕೋಟಿ ವ್ಯವಹಾರದ ನಿಗಮ ಮಂಡಳಿಗಳೇ ಅತ್ಯಂತ ಲಾಭದಾಯಕ ಅಂತ ಇದೆ, ಅಂಥದ್ದೇ ನಮಗೆ ಸಿಕ್ಕರೆ ಸಾಕು ಅಂತ. ಈಗ 5,000 ಕೋಟಿ ಈಗ ಬಜೆಟ್ನ KKRDB ಇದೆಯಲ್ಲ, ಅದನ್ನು ಈಗ ಬರ್ತಾ ಇರೋ ಚರ್ಚೆ ಏನಂದರೆ, ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಚರ್ಚೆಗಳಿದೆಯಲ್ಲ, ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದೆ ಆದರೆ ಆಗ ಅವರಿಗೆ KKRDBಯನ್ನು ಕೊಡ್ತಾರೆ ಅಂತೇಳಿ. ಯಾಕಂದರೆ ನಾಗೇಂದ್ರ ಈಗ ಈ ಬಾರಿ 2ನೇ ಬಾರಿ ಸಚಿವರಾದಾಗ ಅವರಿಗೆ ಕೊಟ್ಟ ಖಾತೆ ಯಾವುದು? ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. ಅದಕ್ಕಿಂತ KKRDB ಬೆಟರ್
ಅಂದರೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವನಾಗಿರೋದಕ್ಕಿಂತ KKRDB ಆ ಮಂಡಳಿಯ ನಿಗಮದ ಅಧ್ಯಕ್ಷನಾಗಿರೋದೇ ಹೆಚ್ಚು ವ್ಯಾಲ್ಯೂ ಅನ್ನುವಂಥ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ, ಅಲ್ಲಿಗೆ ಅದು 5,000 ಕೋಟಿಯ ಬಜೆಟ್ನದ್ದು ಅಂತ. ಅದೇ ರೀತಿಯಲ್ಲಿ KMF ನೋಡಿ, ಕೇವಲ ಅದು ನಿಮಗೆ ಒಂದು ಸಚಿವ ಸ್ಥಾನಕ್ಕಿಂತಲೂ ಹೆಚ್ಚಿಗೆ ಇದೆ ಅದರ ಬಜೆಟ್ ನೋಡ್ಲಿಕ್ಕೆ ಹೋದರೆ. ಅದಕ್ಕಿಂತಲೂ ಮುಖ್ಯ, ಲಕ್ಷಾಂತರ ಸಂಖ್ಯೆಯ ಹಾಲು ಉತ್ಪಾದಕರು, ಅವ್ರ ಜೊತೆ ನೇರ ಸಂಪರ್ಕ, ಅದೊಂದು ಸಹಕಾರ ಕ್ಷೇತ್ರ. ಸೊ ವೋಟ್ನ ದೃಷ್ಟಿಯಿಂದ, ಅಂದರೆ ಮತದ ದೃಷ್ಟಿಯಿಂದಲೂ ಕೂಡ ಅದನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಅದರ ಮೇಲೆ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರೇ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳೆಲ್ಲ ಇದೆಯಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಇಂತಹ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಕ್ಕಾಗಿ ದೆಹಲಿಗೆ ಹೋಗಿ ಲಾಬಿ ಮಾಡುವ ಮಟ್ಟಕ್ಕೆ ಈಗ ನಾವು ನೋಡ್ತಾ ಇದ್ದೀವಿ. ಇಂಥ ಬೆಳವಣಿಗೆಗಳನ್ನ ಹಿಂದೆ ಯಾವಾಗಲೂ ನೋಡಿಲ್ಲ ಸ್ಮಿತಾ. ಇನ್ನು ಮುಂದೆ ಏನೇನು ನೋಡಬೇಕಾಗುತ್ತೋ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಸ್ಪಂದನೆ ಅನ್ನೋದು ಎಷ್ಟರ ಮಟ್ಟಿಗೆ ಈಗ ಸದ್ಯಕ್ಕೆ ನಾವು ಆಗಲೇ ಹೇಳ್ತಾ ಇದ್ದಾಗ ನೀವು ರಣದೀಪ್ ಸುರ್ಜೇವಾಲಾ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ, ಸ್ಪಂದನೆ ಕೊಡೋ ಅನಿವಾರ್ಯತೆ ಎಷ್ಟಿದೆ, ಅವಕಾಶಗಳು ಎಷ್ಟಿದೆ ಅಂತ ಹೇಳಿ. ಸ್ಪಂದನೆಗೆ ಈಗ ನಾನು ನಿಮ್ಮ ಹತ್ರ ಮಾತನಾಡೋಕ್ಕೂ 5 ನಿಮಿಷ ಮೊದಲು ಫೋನ್ ಮಾಡಿದ್ದೆ. ಒಂದು 2-3 ಜನ ಶಾಸಕರು ಅಲ್ಲಿ ಕಾಯ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಹೋಗಿ ಕೂತು 1 ಗಂಟೆ ಆಗಿದೆ ಸ್ಮಿತಾ. ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನಿವಾಸದಲ್ಲಿ ಹೊರ ಆವರಣದಲ್ಲಿ ಕೂತು 1 ಗಂಟೆ ಆಗಿದೆ. ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಸ್ಪಂದನೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವರು ನಿನ್ನೆಯೇ ಹೋಗಿದ್ದಾರೆ ದೆಹಲಿಗೆ, ಇವತ್ತು ಬೆಳಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ರು, ಹೋಗಿ ಕೂತು 1 ಗಂಟೆ ಆಯಿತು, ಇನ್ನೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅವರಿಗೆ. ಅಪಾಯಿಂಟ್ಮೆಂಟ್ ಸಿಕ್ಕ ಮೇಲೆ ಏನಾಗುತ್ತೆ, ಇವ್ರು ಕೊಟ್ಟು ಮನವಿ ತಗೋತಾರೆ, ಆಯಿತು ನೋಡ್ತೀನಿ, ಮಾಡ್ತೀನಿ, ಹೇಳ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅದನ್ನು ಬಿಟ್ಟು ಬೇರೆ ಏನು ಸ್ಪಂದನೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ? ಯಾಕಂದರೆ ಇವರೆಲ್ಲರೂ ಕೂಡ ಅದೆಷ್ಟು ಬಾರಿ ಕಳೆದ 3 ವರ್ಷದಲ್ಲಿ ದೆಹಲಿಗೆ ಹೋಗಿದ್ದಾರೋ ಲೆಕ್ಕ ಇಲ್ಲ ಸ್ಮಿತಾ. ಅದೆಷ್ಟು ಬಾರಿ ಅಲ್ಲಿ ವಾಸ್ತವ್ಯ ಹೂಡಿದಾರೋ, ಎಷ್ಟು ಬಾರಿ ನಾಯಕರನ್ನ ಭೇಟಿಯಾಗಿದ್ದಾರೋ, ಅದೆಷ್ಟು ಲಾಬಿ ಮಾಡಿದಾರೋ ಅವರಿಗೆ ಲೆಕ್ಕ ಇಲ್ಲ. ಅದ್ರ ಪೈಕಿ ಒಬ್ರು ಹೇಳ್ತಾ ಇದ್ರು, ಒಬ್ರು ಶಾಸಕರು ಹೇಳ್ತಾ ಇದ್ರು, ಹೋಗ್ಬೇಕಾದ್ರೆ 50,000 ಫ್ಲೈಟ್ ಚಾರ್ಜು, ಬರ್ಬೇಕಾದ್ರೆ 50,000 ಫ್ಲೈಟ್ ಚಾರ್ಜು, ನಾವು 106 ಸತಿ ಓಡಾಡಿದ್ದಾಯಿತು, ಆದರೆ ಏನೂ ಲಾಭ ಆಗಲಿಲ್ಲ ಅಂತ ಹೇಳ್ತಿದ್ರು. ಅಂದರೆ ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಸ್ಪಂದನೆ ಅವ್ರಿಗೆ ಸಿಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನಾಗ್ತಾ ಇದೆ, BJPಯಲ್ಲಿ ಒಂದು ಪರಿಪಾಠ ಐತೆ ಏನಂತ, ಇಲ್ಲಿ ರಾಜ್ಯ ನಾಯಕರು ಏನೇ ತೀರ್ಮಾನ ಮಾಡಲಿ, ಇಲ್ಲಿಯ ಕೋರ್ ಕಮಿಟಿ ಏನೇ ತೀರ್ಮಾನ ಮಾಡಲಿ, ಅಂತಿಮವಾಗಿ ಸ್ಥಾನಮಾನಗಳು ಹೈಕಮಾಂಡ್ನಿಂದನೇ ಬರುತ್ತೆ, ಅದ್ರ ಪ್ರಕಾರ ಘೋಷಣೆ ಆಗುತ್ತೆ ಅಂತ. ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಇಲ್ಲಿ ಯಾರು ಏನೇ ಲಾಬಿ ಮಾಡಲಿ, ಏನೇ ತೀರ್ಮಾನ ಮಾಡಲಿ, ಹೈಕಮಾಂಡ್ನ ಮಟ್ಟದಲ್ಲಿ ಇವ್ರ ಪಟ್ಟಿ ಹೋಗುತ್ತಲ್ಲ, DK ಶಿವಕುಮಾರ್ ಅವ್ರದ್ದೊಂದು ಪಟ್ಟಿ, ಸಿದ್ದರಾಮಯ್ಯವ್ರದ್ದೊಂದು ಪಟ್ಟಿ, ಖರ್ಗೆ ಅವ್ರದ್ದೊಂದು ಪಟ್ಟಿ, ಆ ಪಟ್ಟಿಯ ಪ್ರಕಾರ ತೀರ್ಮಾನ ಆಗುತ್ತೆ ಅನ್ನೋದಕ್ಕೆ ನೀವು ಕೇಳಿದ್ರಲ್ಲ ಈಗ ಸಿಗ್ತಾ ಇರುವಂಥ ಸ್ಪಂದನೆ, ಅದೇ ಸಾಕ್ಷಿ ಸ್ಮಿತಾ. ರೈಟ್, ಸಂಪರ್ಕದಲ್ಲಿ ರೀ ವೀರೇಂದ್ರ.